ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಅಮೆರಿಕ ಹಾಗೆ ಇಸ್ರೇಲ್ ಮೇಲೆ ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದೆ ಇರಾನ್. ಇದಕ್ಕಾಗಿ 10 ಹಡಗುಗಳನ್ನ ಉಡೀಸ್ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ನಿರ್ಬಂಧ ವಿಧಿಸಿದ್ರು ಕೂಡ ತೈಲ ಸಾಗಣೆ ಮಾಡಿದ್ದಕ್ಕಾಗಿ ಈ ದಾಳಿಯನ್ನ ಇರಾನ್ ಮಾಡಿರುವಂಥದ್ದು. ಹಾರ್ಮುಜ್ ಜಲಸಂಧಿಗೆ ನಾನಾಗಲೇ ಹೇಳ್ತಾ ಇದ್ದೆ, ಹಾರ್ಮುಜ್ ಜಲಸಂಧಿಗೆ ಇರಾನ್ ನಿರ್ಬಂಧವನ್ನ ವಿಧಿಸಿದೆ. ಇದು ಇರಾನ್ನ ಕಂಟ್ರೋಲ್ನಲ್ಲಿ ಇರುವಂತಹ ಜಲಸಂಧಿ ಸದ್ಯ. ಇದರಲ್ಲಿ ನೀವು ಸಾಗಾಟ ಮಾಡಿದ್ರೆ, ನೀವು ಇಲ್ಲಿ ಏನಾದ್ರು ನಿಮ್ಮ ಹಡಗುಗಳನ್ನು ತಂದರೆ ನಾವು ಹೊಡೆದು ಉಳಿಸ್ತೀವಿ ಅಂತೇಳಿ ವಾರ್ನಿಂಗ್ ಅನ್ನು ಕೊಟ್ಟಿತ್ತು. ಈಗ ಅಟ್ಯಾಕ್ ಕೂಡ ಮಾಡಿದೆ. 10 ಹಡಗುಗಳನ್ನು ಕಚ್ಚಾ ತೈಲವನ್ನು ಹೊತ್ತು ಸಾಕ್ತಾ ಇದ್ದ ಹಡಗುಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿರುವಂಥದ್ದು. ಬ್ರಿಟನ್ ಕೋಸ್ಟ್ ಗಾರ್ಡ್ ಮತ್ತು UKMTO ಇಂದ ಹೈ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ. ಇನ್ನು ಭಾರತದ 37 ಹಡಗುಗಳು ಕೂಡ ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ಲಾಕ್ ಆಗಿದ್ದಾವೆ. 10,000 ಕೋಟಿ ಮೌಲ್ಯದ ಸರಕುಗಳನ್ನು ಹೊತ್ತಿರುವಂತಹ 37 ಹಡಗುಗಳು ಇಲ್ಲಿ ಲಾಕ್ ಆಗಿರುವಂಥದ್ದು ಭಾರತದ್ದು. ಅದರ ಮೌಲ್ಯವೇ 10,000 ಕೋಟಿ. ಹಡಗುಗಳಲ್ಲಿ ಇರುವಂತಹ ಬೇರೆ ಬೇರೆ ಪ್ರಾಡಕ್ಟ್ಗಳ ಮೌಲ್ಯ 10,000 ಕೋಟಿ ರೂಪಾಯಿ. ಇಷ್ಟು ಮೌಲ್ಯದ 37 ಹಡಗುಗಳು ಭಾರತದ್ದು ಇದೇ ಜಲಸಂಧಿಯಲ್ಲಿ ಸಿಲುಕಿಕೊಂಡಿವೆ, ಮುಂದೆ ಬರಲಾಗದೆ. ಯಾಕಂದರೆ ಹಡಗುಗಳನ್ನು ಮುಂದೆ ಬಿಟ್ಟರೆ ಭಾರತದ ಹಡಗುಗಳಿಗೂ ಕೂಡ ಮಿಸೈಲ್ ಬಂದು ಅಪ್ಪಳಿಸಿತು ಅಂದರೆ ಭಾರೀ ಪ್ರಮಾಣದ ನಷ್ಟ ಸಂಭವಿಸುತ್ತೆ. ಹೀಗಾಗಿ ಹಾರ್ಮುಜ್ ಜಲಸಂಧಿಯಲ್ಲೇ ಲಾಕ್ ಆಗಿರುವಂಥದ್ದು 37 ಹಡಗುಗಳು. ಇದಲ್ಲದೆ ತಮ್ಮ ಎದುರಾಳಿಗಳು ಯಾವಾಗ ಅಲ್ಲಿ ಹಡಗುಗಳನ್ನು ಸಾಗಾಟ ಮಾಡಬೇಕು ಅಂತ ನೋಡಿದ್ರೋ 10 ಹಡಗುಗಳ ಮೇಲೆ ಈಗ ಇರಾನ್ ದಾಳಿಯನ್ನು ಮಾಡಿರುವಂಥದ್ದು. ಯಾಕೆ ಸಪ್ಲೈ ಕಡಿಮೆಯಾಗಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂದರೆ ಇದೇ ಕಾರಣಕ್ಕೆ. ಈ 10 ಹಡಗುಗಳ ಮೇಲೆ ಏನು ಅಟ್ಯಾಕ್ ಆಗಿದೆ ಅದು ಸಂಪೂರ್ಣವಾಗಿ ಅದರಲ್ಲಿದ್ದಂತಹ ವಸ್ತುಗಳು ನಾಶ ಆಯಿತು ಅಂದರೆ ಅದು ಸಂಪೂರ್ಣವಾಗಿ ನಾಶ ಆದ ಹಾಗೇನೇ ಲೆಕ್ಕ, ಅದು ಲಾಸ್. ಆ ಲಾಸನ್ನು ಭರಿಸೋದಕ್ಕೆ ಮತ್ತೆ ತುಂಬ ಸಮಯ ಹಿಡಿಯುತ್ತೆ. ಬರದೇ ಇದ್ದರೆ ಮುಂದೆ ಬರುತ್ತೆ ಅನ್ನೋ ನಿರೀಕ್ಷೆ ಆದರೂ ಇರುತ್ತೆ. ಈಗಂತೂ ಸಂಪೂರ್ಣವಾಗಿ ಲಾಸ್. ಹಾಗಾಗಿ ಇದರ ಡಿಮ್ಯಾಂಡ್ ಜಾಸ್ತಿ ಆದಾಗ ಕಚ್ಚಾ ತೈಲವೇ ಅಲ್ಲಿ ಇದ್ದಿದ್ದರಿಂದಾಗಿ ಆ ಕಚ್ಚಾ ತೈಲ ಹೊತ್ತು ಸಾಗ್ತಾ ಇದ್ದಂತಹ ಹಡಗುಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿರೋದ್ರಿಂದ ಸಮಸ್ಯೆ ಉಂಟಾಗಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.